ನಮಸ್ಕಾರ ಕರ್ನಾಟಕ ಮೂಡಲ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಮತ್ತೊಂದು ನಮ್ಮೂರಿನ ಸಾಂಪ್ರದಾಯಿಕ ಅಡುಗೆ ಜೊತೆಗೆ. ಇದು ನಮ್ಮೂರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಂಕ್ರಾಂತಿ ಹಬ್ಬದಲ್ಲಿ ಕಡ್ಡಾಯವಾಗಿ ಮಾಡಿನೇ ಮಾಡ್ತಾರೆ. ಇದು ನಮ್ಮೂರಿನ ಒಂದು ಸಂಕ್ರಾಂತಿ ಹಬ್ಬದ ಸಾಂಪ್ರದಾಯಿಕ ಅಡುಗೆ ಅಂತ ಅಂದ್ರೇ ತಪ್ಪಾಗೋದಿಲ್ಲ. ಬನ್ನಿ ಹಾಗಿದ್ರೆ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ಒಲೆಯನ್ನು ಹಚ್ಚಿ ಪಾತ್ರೆಯನ್ನು ಇಟ್ಕೊಳ್ಳೋಣ. ಈ ಪಾತ್ರೆ ಸ್ವಲ್ಪ ಬಿಸಿಯನ್ನು ಮಾಡ್ಕೊಳ್ಳೋಣ. ನಂತರ ನಾನಿಲ್ಲಿ ಕಡುಬನ್ನ ಮಾಡೋದಕ್ಕೆ ಈ ಒಂದು ಬೌಲಲ್ಲಿ 2 ಬೌಲಷ್ಟು ಅಕ್ಕಿ ತರಿಯನ್ನು ತೊಗೊಂಡಿದ್ದೀನಿ. ಈ ಕಡುಬನ್ನ ಮಾಡೋದಕ್ಕೆ ಅಕ್ಕಿ ತರಿನೇ ಆಗಬೇಕು, ರವೆನಲ್ಲೆಲ್ಲ ಮಾಡೋದಕ್ಕಾಗೋದಿಲ್ಲ. ಉಪ್ಪಿಟ್ಟಿಗೆ ಏನು ರವೆನ ಯೂಸ್ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ದೊಡ್ಡ ದೊಡ್ಡ ಗಾತ್ರದ್ದು ಅಕ್ಕಿ ತರಿ ಆಗಿರಬೇಕು. ತುಂಬ ಸಣ್ಣ ಸಣ್ಣ ರವೆ ಥರ ಇದ್ದರೆ ಅದು ಮುದ್ದೆ ಥರ ಆಗುತ್ತೆ, ಚೆನ್ನಾಗಿರಲ್ಲ. ನಾನು ಆ ಬೌಲಲ್ಲಿ 2 ಬೌಲಷ್ಟು ಅಕ್ಕಿ ತರಿಯನ್ನು ತೊಗೊಂಡಿದ್ದೀನಿ. 1ಕ್ಕೆ 2 ಥರ 4 ಬೌಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಬೌಲು ನೀರನ್ನು ಹಾಕ್ಕೊಂಡಿದ್ದಾದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪದಾರ್ಥನೆಲ್ಲ ಸೇರಿಸ್ಕೊಂಡಿದ್ದಾದ ನಂತರ ನೀರು ಚೆನ್ನಾಗಿ ಕುದಿ ಬರಬೇಕು. ಸುಮ್ಮನೆ ಉಗುರು ಬೆಚ್ಚಗಾಗೋದಲ್ಲ, ಚೆನ್ನಾಗಿ ಕುದಿ ಬರೋವರೆಗೂ ನೀರನ್ನ ಕಾಯಿಸ್ಕೊಳ್ಳೋಣ. ನೋಡಿ, ಈ ಥರ ನೀರು ಕುದಿ ಬರ್ತದೆ. ಈ ಹಂತದಲ್ಲಿ ನಾವು ಆವಾಗಲೇ ತೊಗೊಂಡಿದ್ದಂತಹ ಅಕ್ಕಿ ತರಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಉಪ್ಪಿಟ್ಟನ್ನು ಮಾಡೋದಕ್ಕೆ ಹೇಗೆ ನೀರು ಕುದಿ ಬಂದಾಗ ರವೆಯನ್ನು ಸೇರಿಸ್ಕೊಳ್ತಿರೋ, ಕಡುಬು ಮಾಡೋದಕ್ಕೂ ಹಾಗೆಯೇ ನೀರು ಚೆನ್ನಾಗಿ ಕುದಿಯುವಾಗ ಆ ಅಕ್ಕಿ ತರಿಯನ್ನು ಅದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. 2 ಬೌಲು ಅಕ್ಕಿ ತರಿಯನ್ನು ತೊಗೊಂಡಿದ್ದೆ. 2 ಬೌಲ್ ಅಕ್ಕಿ ತರಿಯನ್ನು ಕೂಡ ನಾನು ಅದಕ್ಕೆ ಸೇರಿಸ್ಕೊಂಡು ಮುದ್ದೆ ತಿರುಗುವಂಥ ಒಂದು ಕೋಲ್ ಬರುತ್ತಲ್ಲ, ಆ ಕೋಲ್ನಲ್ಲಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಮಾಡುವಾಗ ನಾವು ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡಿರಬೇಕಾಗುತ್ತೆ. ಒಂದು ಕೂಡ ಗಂಟಾಗಬಾರ್ದು. ಆ ರೀತಿ ಈ ಕೋಲಿನ ಸಹಾಯದಿಂದ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಅದು ಗಟ್ಟಿಯಾಗಿ ಅಳ್ಕೊಂಡು ಬರೋ ತನಕ. ಈ ಕೋಲಲ್ಲಿ ಹಿಟ್ಟನ್ನೆಲ್ಲ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಗಂಟಿಲ್ಲದೆ ಇರೋ ಥರ ಈ ಹದಕ್ಕೆ ಬರುತ್ತೆ. ಈ ಹದಕ್ಕೆ ಬಂದಾದಮೇಲೆ ನಾವು ಈ ಕಡುಬಿನ ಹಿಟ್ಟನ್ನು ಒಂದು ಪಾತ್ರೆ ಅಥವಾ ಒಂದು ತಟ್ಟೆಗೆ ತೊಗೊಳ್ಳೋಣ. ಯಾಕೆಂದರೆ ತುಂಬ ಬಿಸಿ ಇರೋದ್ರಿಂದ ಆ ಪಾತ್ರೆನಲ್ಲೇ ನಾವು ಡೈರೆಕ್ಟಾಗಿ ತೊಗೊಂಡು ಕಡುಬನ್ನ ಮಾಡೋದಕ್ಕಾಗೋದು. ಹಿಟ್ಟನ್ನೆಲ್ಲ ನಾನು ಈ ಒಂದು ತಟ್ಟೆ ಒಳಗಡೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಕಡುಬಿನ ಹಿಟ್ಟು ತುಂಬ ಬಿಸಿಯಾಗಿರುತ್ತೆ. ಬಿಸಿಯಾಗಿರುವಾಗಲೇ ಕಡುಬನ್ನ ತಟ್ಟಿ ಹಾಕಬೇಕು. ಹಾಗಾಗಿ ಸ್ವಲ್ಪ ಬಿಸಿನೀರನ್ನು ಕೈಗೆ 2ಕ್ಕೂ ಸವರ್ಕೊಂಡು ಸ್ವಲ್ಪ ನಮಗೆ ಯಾವ ಸೈಜ್ ಬೇಕು, ಸಣ್ಣ ಸೈಜ್ ಬೇಕಂದರೆ ಸಣ್ಣ ಸೈಜು ಅಥವಾ ದಪ್ಪ ಸೈಜ್ ಬೇಕಂದರೆ ದಪ್ಪ ಸೈಜು, ಯಾವ ಸೈಜಿಗೆ ಬೇಕಾದರೂ ನೀವು ಕಡುಬನ್ನ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಕೈಯಲ್ಲಿ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ಶೇಪಿಗೆ ನಾವು ಎಲ್ಲ ಕಡುಬಿನ ಉಂಡೆಗಳನ್ನು ಮಾಡಿ ಇಟ್ಕೊಬೇಕಾಗುತ್ತೆ. ನೋಡಿ, ಎಲ್ಲ ಹಿಟ್ಟನ್ನು ನಾನು ಈ ರೀತಿ ಕಡುಬಿನ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಒಂದೇ ಸಮನಾದಂಥ ಸೈಜಲ್ಲಿ ಗಾತ್ರದಲ್ಲಿ ಮಾಡ್ಕೊಳ್ಳಿ. ಒಂದು ಸಣ್ಣ ಒಂದು ದಪ್ಪ ಮಾಡ್ಕೋಬೇಡಿ, ಒಂದು ಸಮ ಬೇಯೋಲ್ಲ. ಹೀಗೆ ತಿರುಕೊಂಡು ಎಲ್ಲ ಉಂಡೆಯನ್ನು ಕಟ್ಟಿಟ್ಕೊಂಡಿದ್ದಂತಹ ಕಡುಬನ್ನು ನಾವು ಕಡುಬನ್ನು ಬೇಯಿಸುವಂಥ ಒಂದು ಪಾತ್ರೆಯಲ್ಲಿ ಇಟ್ಟು ಮತ್ತೆ ಒಂದು 10ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ ಹಬೆನಲ್ಲಿ. ನೀವು ಕಡುಬಿನ ಪಾತ್ರೆ ಇದ್ದರೆ ಕಡುಬಿನ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ, ಇಲ್ಲ ಅಂತಂದರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಇಟ್ಟು ಬೇಯಿಸ್ಕೊಬೋದು. ಕೆಳಗಡೆ ನೀರನ್ನು ಹಾಕಿ ಅಟ್ಟನ್ನು ಇಟ್ಟು ಅದ್ರ ಮೇಲೆ ನಾವು ಮಾಡಿಟ್ಕೊಂಡಿದ್ದಂತಹ ಎಲ್ಲ ಕಡುಬುಗಳನ್ನು ಈ ರೀತಿ ಜೋಡಿಸ್ಕೊಂಡು 10ರಿಂದ 15 ನಿಮಿಷ ಹಬೆನಲ್ಲಿ ಬೇಯಿಸ್ಕೊಳ್ಳೋಣ. ಇದು ಬೇಯೋ ಟೈಮಿನಲ್ಲೇ ನಾವು ಇದಕ್ಕೆ ಸೂಸ್ನನ್ನು ರೆಡಿ ಮಾಡ್ಕೊಳ್ಳೋಣ.
ಈ ಸೂಸ್ಲನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಬಿಳಿ ಎಳ್ಳಲ್ಲೂ ಕೂಡ ಮಾಡ್ಕೊಬೋದು. ನಾನು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ, ಕಪ್ಪು ಎಳ್ಳು. ಹಾಗೆಯೇ ಇದಕ್ಕೆ ಸ್ವೀಟ್ಗೆ ಸಾಕಾಗೋಷ್ಟು ಬೆಲ್ಲ, 1-2 ಟೇಬಲ್ ಸ್ಪೂನಷ್ಟು ಕಡಲೆಯನ್ನು ತೊಗೊಂಡಿದ್ದೀನಿ. ಈಗ ಮೊದಲು ನಾವು ಆ ಕಪ್ಪು ಎಳ್ಳನ್ನು ತೊಗೊಂಡಿದ್ವಲ್ಲ, ನಾವು ಅದನ್ನು ಸ್ವಲ್ಪ ಹುರ್ಕೊಬೇಕಾಗುತ್ತೆ. ಯಾಕೆಂದರೆ ಮಿಕ್ಸಿ ಮಾಡ್ಕೊಳ್ಳುವಾಗ ಅದು ಮುದ್ದೆ ಆಗಬಾರ್ದು ಅಂತ ಅಂದ್ಬಿಟ್ಟು ಅದು ಚಟಪಟ ಅಂತ ಸಿಡಿಯೋವ್ರಿಗೆ ನಾವು ಎಳ್ಳನ್ನು ಹುರ್ಕೊಳ್ಳೋಣ. ಆಗಿದೆ. ತುಂಬ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಬಿಸಿಯಾಗಿ ಚಟ ಅಂತ ಸಿಡಿಯುತ್ತೆ, ಅದು ಗೊತ್ತಾಗುತ್ತೆ ನಿಮಗೆ. ಆವಾಗ ತೊಗೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ತೊಗೊಂಡಿದ್ದಂತಹ ಎಳ್ಳು, ಬೆಲ್ಲ ಹಾಗೆಯೇ ಹುರ್ಗಡ್ಲೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಹುರ್ಗಡ್ಲೆ ಏನಕ್ಕಪ್ಪ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ, ಬೆಲ್ಲ ಮತ್ತು ಎಳ್ಳನ್ನ ಮಿಕ್ಸಿ ಮಾಡ್ಕೊಳ್ಳುವಾಗ ತುಂಬ ಮುದ್ದೆ ಆಗಿರುತ್ತೆ. ಹಾಗಾಗಿ 1-2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಇದಕ್ಕೆ ಸೇರಿಸ್ಕೊಳ್ಳಿ. ಉದ್ರಾಗಿ ಬರುತ್ತೆ, ಮುದ್ದೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹುರ್ಗಡ್ಲೆನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಮತ್ತು ಎಳ್ಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು 2 ಸ್ಪೂನ್ ಹುರ್ಗಡ್ಲೆನ ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಹೀಗೆ ಕಾಣಿಸ್ತಿದೆ. ಮುದ್ದೆ ಆಗಿರಬಾರ್ದು. ಈ ಥರ ಉದ್ರಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಸೂಸ್ಲು ರೆಡಿ ಇದೆ. ಈ ಒಂದು ಸೂಸ್ಲನ್ನ 5-6 ದಿನಗಳ ಕಾಲ ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ತಿನ್ಬೋದು. ಹಾಗೆಯೇ ಇದನ್ನು ರುಬ್ಬೋದಕ್ಕೆ ನೀರು ಏನನ್ನೂ ಹಾಕ್ಕೊಳ್ಬಾರ್ದು. ಹಾಗೆಯೇ ಡೈರೆಕ್ಟಾಗಿ ರುಬ್ಕೊಳ್ಬೇಕು. ಯಾಕೆಂದರೆ ಇದು ಉದ್ರಾಗಿ ಬರಬೇಕು. ನೀರನ್ನೇನಾದರೂ ಹಾಕ್ಕೊಂಡ್ರೆ ಮುದ್ದೆ ಆಗಿಬಿಡುತ್ತೆ. ಹಾಗೆಯೇ ಇದ್ರ ಜೊತೆಗೆ ಸಿಹಿ ಚಟ್ನಿಯನ್ನು ಕೂಡ ಮಾಡ್ಕೊಳ್ಳೋಣ. ಸಿಹಿ ಚಟ್ನಿಯನ್ನು ಮಾಡ್ಕೊಳ್ಳೋದಕ್ಕೆ ದೊಡ್ಡ ಗಾತ್ರದ ಬೌಲಲ್ಲಿ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ. ಕಾಯಿನ ಕ್ವಾಂಟಿಟಿಗಿಂತ ಕಡಿಮೆ ಕ್ವಾಂಟಿಟಿಯಲ್ಲಿ ಬೆಲ್ಲನ ತೊಗೊಳ್ಳಿ ಯಾವಾಗ್ಲೂ. ಇಲ್ಲ ಅಂತಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಬೆಲ್ಲ ಹಾಗೆಯೇ ಏಲಕ್ಕಿ, 1-2 ಏಲಕ್ಕಿ ಕಾಯಿನ ಕೂಡ ನಾನು ತೊಗೊಂಡಿದ್ದೀನಿ. ಬೆಲ್ಲ, ತೆಂಗಿನಕಾಯಿ ಹಾಗೆಯೇ ಏಲಕ್ಕಿಯನ್ನು ಹಾಕ್ಕೊಂಡು, ಇದಕ್ಕೂ ಅಷ್ಟೇ ನೀರನ್ನು ಹಾಕ್ಕೊಳ್ಬಾರ್ದು. ಹಾಗೆಯೇ ಡೈರೆಕ್ಟಾಗಿ ಮಿಕ್ಸಿನ ಮಾಡ್ಕೊಳ್ಬೇಕು. ಹಾಗಾಗಿ ಬೆಲ್ಲನ ತುರಿದಿರೋದನ್ನು ತೊಗೊಳ್ಳಿ. ಗಂಟಿರೋ ಬೆಲ್ಲನ ತೊಗೊಬೇಡಿ. ಮಿಕ್ಸಿ ಜಾರಲ್ಲಿ ಅದು ಸಣ್ಣ ಆಗಲ್ಲ. ನೋಡಿ, ರುಬ್ಕೊಂಡಿದ್ದಾದಮೇಲೆ ಇದು ಈ ರೀತಿ ಕಾಣಿಸ್ತಿದೆ. ನೀವು ಬೇಕಂದರೆ ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಕುದಿಸಿ ಇಟ್ಕೊಬೋದು ಸ್ವಲ್ಪ. ಇಲ್ಲ ಕಡುಬನ್ನ ತಿನ್ನೋದಕ್ಕೆ ಈ ರೀತಿ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಹಾಲನ್ನಾಗಲಿ ಅಥವಾ ನೀರನ್ನಾಗಲಿ ಸೇರಿಸ್ಕೊಳ್ತಲ್ಲ, ಈ ರೀತಿಯಾದಂತಹ ಗಟ್ಟಿ ಚಟ್ನಿಯನ್ನೇ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಕಡುಬು ಕೂಡ ರೆಡಿ ಇದೆ. ನೋಡಿ, ಫೈನಲ್ ಆಗಿ ನಮ್ಮ ರೆಸಿಪಿ ಹೀಗೆ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ಸೂಸ್ಲು ಹಾಗೆಯೇ ಸಿಹಿ ಕಾಯಿ ಚಟ್ನಿ, ಕಡುಬು, ಇದ್ರ ಜೊತೆಗೆ ನಿಮಗೆ ಖಾರ ಬೇಕು ಅಂತಂದರೆ ಯಾವುದಾದ್ರೂ ಪಲ್ಯ ಅಥವಾ ಖಾರ ಚಟ್ನಿಯನ್ನು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಬರೀ ಸ್ವೀಟನ್ನಷ್ಟೇ ಮಾಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.